ಈಗಾಗಲೇ ಏನು ಸುಡು ಬಿಸಿಲಿನಲ್ಲಿ ಎಲ್ಲರೂ ಕೂಡ ತತ್ತರಾಗಿರುವಂತಹದ್ದನ್ನು ನಾವು ಈಗಾಗಲೇ ನೋಡ್ತಿರುವಂಥದ್ದು. ಸುಡು ಬಿಸಿಲಿನಲ್ಲಿ ಎಲ್ಲರೂ ಕೂಡ ಏನು ಐಸ್ ಕ್ರೀಮ್ ಮೊರೆ ಹೋಗ್ತಿರುವಂತಹದ್ದು. ಸದ್ಯ ನಾವು ಏನು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕಿರಣಗಿ ಗ್ರಾಮದಲ್ಲಿ ಇರುವಂಥದ್ದು. ಏನು ಈ ಒಂದು ಶಾಲೆ ನಮ್ಮೂರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮುಂಭಾಗದಲ್ಲಿರುವಂಥ ಐಸ್ ಕ್ರೀಮ್ ಫ್ಯಾಕ್ಟ್ರಿಯಲ್ಲಿ ಸದ್ಯ ನಾವು ಇರುವಂಥದ್ದು. ಸದ್ಯ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನು ಈ ಒಂದು ಐಸ್ ಕ್ರೀಮ್ ಫ್ಯಾಕ್ಟ್ರಿ ಏನಿದೆಯಲ್ಲ, ಈ ಫ್ಯಾಕ್ಟ್ರಿಯಲ್ಲಿ ಅಧಿಕೃತವಾಗಿ ಇರದೇ ಇರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಯಾವುದೇ ರೀತಿಯ ಫುಡ್ ಲೈಸೆನ್ಸ್ ಇಲ್ಲ, ಏನಿಲ್ಲ. ಇಲ್ಲಿ ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇಲ್ಲಿ ಇದೇನು ಕಾಣ್ತಾ ಇದೆಯಲ್ಲ, ಇದು ಐಸ್ ಕ್ರೀಮ್ ಮೇಲ್ಗಡೆ ಇರುವಂಥ ಮೇಲೆ ಬಳಸುವಂತಹ ಕೆಮಿಕಲ್ ಆಗಿರುವಂಥದ್ದು. ಏನು ಇದು ಚಾಕ್ಲೇಟ್ ಫ್ಲೇವರ್ ಅಂತ ಈಗಾಗಲೇ ಈ ಅಂಗಡಿ ಮಾಲೀಕರು ನ್ಯೂಸ್ ಫಸ್ಟ್ಗೆ ಹೇಳಿರುವಂಥದ್ದು. ಅದ್ರ ಜೊತೆಗೆ ಏನು ಇಲ್ಲಿ ಕೆಮಿಕಲ್ ಮಿಕ್ಸ್ ಮಾಡುವಂತಹ ಕೆಲವೊಂದಿಷ್ಟು ಬಣ್ಣಗಳನ್ನು ಸಹಿತ ಇಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಇಲ್ಲ. ಇಲ್ಲಿ ನಿಮಗೆ ಮತ್ತೊಂದು ದೃಶ್ಯಾವಳಿಗಳಲ್ಲಿ ಐಸ್ ಕ್ರೀಮ್ಗಳನ್ನು ತೋರಿಸುವಂತಹ ಪ್ರಯತ್ನ ಮಾಡ್ತೀನಿ. ಏನು ಚೊಕೋ ಎನ್ನುವ ಐಸ್ ಕ್ರೀಮನ್ನು ಈಗಾಗಲೇ ಇಲ್ಲಿಯ ಸ್ಥಳೀಯರು ಮಾರಾಟ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಇಲ್ಲಿ ಕೆಮಿಕಲನ್ನು ಯಾವ ರೀತಿಯಾಗಿ ಬಳಕೆ ಮಾಡಿರುವಂಥದ್ದು ಇಲ್ಲಿ ಮತ್ತೊಂದು ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಈ ಚಾಕ್ಲೇಟ್ ಫ್ಲೇವರು ಫ್ರಿಜ್ನಲ್ಲಿ ಇಟ್ಟಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯ ಸೇಫ್ಟಿ ಪ್ರಿಕಾಷನ್ಸ್ ಇಲ್ಲ, ಏನಿಲ್ಲ. ಅದೇ ರೀತಿಯಾಗಿ ಇದರಲ್ಲಿ ಎದ್ದುಕೊಂಡು ಐಸ್ ಕ್ರೀಮನ್ನು ತಯಾರಿಸುವಂಥದ್ದು. ಇನ್ನೊಂದು ದೃಶ್ಯಾವಳಿಗಳಲ್ಲಿ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಏನು ಐಸ್ ಕ್ರೀಮ್ ಯಾವ ರೀತಿಯಾಗಿ ತಯಾರು ಮಾಡಿ ಫ್ರಿಜ್ನಲ್ಲಿ ಇಟ್ಟಿರುವಂಥದ್ದು. ಏನು ಬರ್ಫಿಗೆ ಕೇವಲ ಬಣ್ಣವನ್ನು ಲೇಪನ ಮಾಡಿ ಇಲ್ಲಿ ಐಸ್ ಕ್ರೀಮನ್ನು ಮಾರಾಟ ಮಾಡ್ತಿರುವಂತಹದ್ದು. ಅದೇ ರೀತಿಯಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಖುದ್ದಾಗಿ ಈ ಒಂದು ಅಂಗಡಿ ಮಾಲೀಕರಿದ್ದಾರೆ, ಅವ್ರನ್ನ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ಏನು ನಿಮ್ಮ ಹೆಸರು, ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಅಂತ? ಸರ್, ಇದು 2ನೇ ಸೀಸನ್ 2 ವರ್ಷ ಸಲ ಮಾಡಿದ್ರಿ. ಸ್ಟಾರ್ಟಿಂಗ್ ದಿವಸ ಬಂದಿದ್ದಾರೆ, ಈಗ ಮಾಡಿ ಒಂದು 15 ದಿವಸ ಅಷ್ಟೇ. ಏನು ಪ್ರೈಸ್ಲಿ ಮಾರಾಟ ಮಾಡ್ತೀರಾ ಅಂತ ಸರ್? ಏನು ಸರ್, ನಾವು ಹೋಲ್ಸೇಲ್ ಕೊಡ್ತೀವಿ. ನಾವು ಎಷ್ಟು ರೂಪಾಯಿ ಆಪರೇಟ್ ಕೊಡ್ತೀವಿ. ಮತ್ತು ಲೈಸೆನ್ಸ್ ಅದು ಏನು ತೆಗ್ಸಿಲ್ಲ ಸರ್? ನಾವು ಪಂಚಾಯತಿಗೆ ಅಷ್ಟೇ ತೆಗ್ಸಿದ್ದೀವಿ. ಅಲ್ಲ, ಫುಡ್ ಡಿಪಾರ್ಟ್ಮೆಂಟ್ ತೆಗ್ಸಿದ್ದಿಲ್ಲ. ಅಲ್ಲ, 2 ವರ್ಷದಿಂದ ನೀವು ಪ್ರಾರಂಭ ಮಾಡಿರೋದು, ಇನ್ನೂವರೆಗೂ ಅಲ್ಲ 2 ತಿಂಗಳು ಸರ್. ಅಲ್ಲ, ಬೇಸಿಗೆಯಲ್ಲೇ 2 ತಿಂಗಳು. ಯಾವ ಅಧಿಕಾರಿ ಕೂಡ ಇಲ್ಲಿ ನಿಮ್ಗೆ ಭೇಟಿಯಾಗಿಲ್ವಾ ಅಂತ? ಯಾರೂ ಭೇಟಿಯಾಗಿಲ್ಲ. ಸ್ಥಳೀಯ ಆಹಾರ ಅಧಿಕಾರಿಗಳು ಕೂಡ ಯಾರೂ ಭೇಟಿಯಾಗಿಲ್ಲ. ಎಷ್ಟು ತಿಂಗಳಾಗಿ ಸ್ಟಾರ್ಟ್ ಆಗಿ? ಈಗ 15 ದಿವಸ ಆದ್ರೆ ಇದಾಗಿ, ಇವಾಗ ಸ್ಟಾರ್ಟ್ ಆಗಿದ್ರಿ ಬಿಸಿಲರ್ ಆಗೋದು. ಏನು ಸ್ಥಳೀಯ ಮಾಲೀಕರು ಹೇಳ್ತಿರುವಂಥದ್ದು, ಏನು ಕಳೆದ 15 ದಿನಗಳಿಂದ ಪ್ರಾರಂಭ ಮಾಡಿದ್ವಿ, ಆದರೆ ಈವರೆಗೂ ಯಾವುದೇ ರೀತಿಯ ಲೈಸೆನ್ಸ್ಗಳನ್ನು ತೆಗೆಸಿಲ್ಲ. ಕೇವಲ ಗ್ರಾಮ ಪಂಚಾಯತಿಯಿಂದ ಮಾತ್ರ ಲೈಸೆನ್ಸನ್ನು ತೆಗೆಸಿರುವಂತಹದ್ದು. ಯಾವುದೇ ರೀತಿಯ ಫುಡ್ ಲೈಸೆನ್ಸನ್ನು ತೆಗೆದೇ ಇಲ್ಲ, ಮತ್ತು ನಮ್ಗೆ ಗೊತ್ತೂ ಇಲ್ಲ ಅಂತೇಳಿ ಈಗಾಗಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮರಾಮನ್ ಸುನಿಲ್ ಜೊತೆ ಸಂಜಯ್ ಕೌಲ್ಗಿ, ನ್ಯೂಸ್ ಫಸ್ಟ್, ಅಥಣಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.